ಕುಂಬಳಕಾಯಿ ಯೂಸ್ ಮಾಡಿ ಏನೋ ಮಾಡ್ತಾ ಇದೀಯಾ? ಮೊನ್ನೆ ಮದುವೆಲಿ ತಿಂದಿದ್ದಲ್ಲ ಮಜ್ಜಿಗೆ ಹುಳಿ ನೆನಪಿದ್ಯಾ? ಅದಾ ಸಖತ್ ಟೇಸ್ಟಿ ಇತ್ತು. ಫಸ್ಟ್ ಗೆ 1 ಸ್ಪೂನ್ ಕಡಲೆಬೇಳೆ, 1.5 ಸ್ಪೂನ್ ತೊಗರಿಬೇಳೆ ಸೋಕ್ ಮಾಡಕ್ ಇಡ್ತೀನಿ ಒಂದು 15 ಮಿನಿಟ್ಸ್ ಗೆ. ಇವಾಗ ಕುಂಬಳಕಾಯಿ ಔಟರ್ ಲೇಯರ್ ತೆಗೆದು ಸಣ್ಣ ಕ್ಯೂಬ್ಸ್ ಕಟ್ ಮಾಡ್ಕೊಂತೀನಿ. ಇವಾಗ ಒಂದ್ ಬಾಣಲಿ ಎಣ್ಣೆ ಕಾಯಕ್ ಇಟ್ಕೊಂಡು 4 ಕಾಳು ಮೆಂತೆ, 6 ಕರಿಮೆಣಸು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಧನಿಯಾ, ಕರಿಬೇವು, 1 ಇಂಚ್ ಶುಂಠಿ, 4 ಬೆಳ್ಳುಳ್ಳಿ, 4 ಹಸಿಮೆಣಸಿನಕಾಯಿ ಹಾಕೊಂಡು ಫ್ರೈ ಮಾಡ್ಕೊಂತೀನಿ. ಇವಾಗ ಸೋಕ್ ಮಾಡಿದ ಬೇಳೆ ಇದಕ್ಕೆ ಹಾಕೊಂಡು ಇನ್ನೊಂದು 2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. 1 ಕಪ್ ತುರ್ದಿದ ಹಸಿ ಕೊಬ್ಬರಿ ಹಾಕೊಂಡು ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಬೇಕು. 1 ಬೌಲ್ ಮೊಸರು ಬೀಟ್ ಮಾಡಿ ಬಾಣಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಅದೊಂದು ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂತೀನಿ. ಆ ಮಿಕ್ಸರ್ ನಾಗ ಫೈನ್ ಪೇಸ್ಟ್ ಆಗೋವರೆಗೂ ಗ್ರೈಂಡ್ ಮಾಡ್ಕೋಬೇಕದು. ಇವಾಗ ಹುಳಿಗೆ ಒಗ್ಗರಣೆ ಹಾಕಕ್ ಇನ್ನೊಂದು ಕಡಾಯಿ ಒಳಗೆ ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕೆಂಪು ಮೆಣಸಿನಕಾಯಿ, ಕರಿಬೇವು, ಒಂದ್ ಸ್ವಲ್ಪ ಹಿಂಗ ಫ್ರೈ ಮಾಡ್ಕೊಂಡು ಕಟ್ ಮಾಡಿದ ಕುಂಬಳಕಾಯಿ ಹಾಕೋಬೇಕು. ಇದಕ್ಕೆ ಕುಂಬಳಕಾಯಿ ಒಗ್ಗರಣೆ ಜೊತೆ ಒಂದು 2 ಮಿನಿಟ್ಸ್ ಫ್ರೈ ಆದ್ಮೇಲೆ 1 ಗ್ಲಾಸ್ ನೀರ್ ಹಾಕಿ ಉಪ್ಪು, ಹಳದಿ ಪೌಡರ್ ಹಾಕಿ ಮುಚ್ಚಿಟ್ಬಿಡಕ್ ಒಂದು 5 ಮಿನಿಟ್ಸ್ ಬಾಯ್ಲ್ ಹಾಕಿದ. ಕುಂಬಳಕಾಯಿ ಎಲ್ಲ ಕುಕ್ ಆದ್ಮೇಲೆ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ ಹಾಕೋಬೇಕು. ಇದಕ್ಕೆ ವಾಟರ್ ಆಡ್ ಮಾಡ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೇಕು. ಇವಾಗ ಒಂದ್ಸಲಿ ಎಲ್ಲ ಮಿಕ್ಸ್ ಮಾಡಿ 1 ಮಿನಿಟ್ ಬಾಯ್ಲ್ ಮಾಡಿ ಕೊತ್ತಂಬರಿ ಹಾಕೊಂಡ್ರೆ ಮಜ್ಜಿಗೆ ಹುಳಿ ರೆಡಿ. ಇಷ್ಟು ಸಿಂಪಲ್ ಮಾಡೋದು.